ಆದರೆ ಇದೊಂದು ವಿಶೇಷವಾಗಿರುವಂಥ ವೇದಿಕೆ. ಮತ್ತು ನಾವು ಕೂಡ ಈ ಮಕ್ಕಳನ್ನು, ಕ್ರೀಡಾಪಟುಗಳನ್ನು, ಬ್ಯಾಡಗಿ ತಾಲೂಕದ ಪ್ರತಿಭೆಗಳನ್ನು ನೋಡುವಂಥ ಅವಕಾಶ ಈ ಒಂದು ಕ್ರೀಡಾಕೂಟ ಮಾಡಿದೆ. ಇದರಲ್ಲಿ ಇವತ್ತು ನಮಗೆಲ್ಲ ಬೆನ್ನೆಲುಬಾಗಿ ನಿಂತು ಮತ್ತು ಎಲ್ಲ ಪ್ರೈಸ್ಗಳನ್ನು, ಕ್ಯಾಶ್ ಪ್ರೈಸ್ಗಳನ್ನು ಕೊಡೋ ಮುಖಾಂತರ ಇಡೀ ಕ್ರೀಡೆಗೆ, ಬ್ಯಾಡಗಿ ತಾಲೂಕಿನ ಕ್ರೀಡೆಗೆ ಪ್ರೋತ್ಸಾಹ ಮಾಡಿರುವಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ಯಪ್ಪಣ್ಣ ಬಳ್ಳಾರಿ ಅವರೇ, ಹಿರಿಯರು ಮಾರ್ಗದರ್ಶಕರಾದಂಥ ಮುರುಘಾಪಣ್ಣ ಶೆಟ್ಟಿ ಅವರೇ, DM ಸಾಲಿ ಅವರೇ, ಹಾಗೂ ನಮ್ಮ BEOಗಳಾದಂಥ ಕೋಟಿ ಅವರೇ ಮತ್ತು BJPಯ ತಾಲೂಕು ಅಧ್ಯಕ್ಷರಾದಂಥ ನಿಂಗಪ್ಪಣ್ಣ ಬಚ್ಚಲಗಟ್ಟಿ ಅವರೇ, ನಿಕಟಪೂರ್ವ ಅಧ್ಯಕ್ಷರಾದಂಥ ಶಿವಯೋಗಿ ಸಿರೂರ್ ಅವರೇ, ಹಾಲೇಶ್ ಜಾಧವ್ ಅವರೇ, ಶಿವಾನಂದ್ ಅವರೇ, ಶಿವಯೋಗಿ ಉಕುಂದ್ ಅವರೇ, ಶಂಕರಗೌಡ ಪಾಟೀಲ್ ಅವರೇ, ಶೇಖರಗೌಡ್ರೆ, ನಾಗರಾಜ್ ಅವರೇ, ಹಾಗೂ ಶ್ರೀಮತಿ ಸರೋಜಾ ಉಳ್ಳಾಗಡ್ಡಿ ಅವರೇ, ವಿದ್ಯಾ ಶೆಟ್ಟಿ ಅವರೇ, ವೀರೇಂದ್ರ ಶೆಟ್ಟರ್ ಅವರೇ ಮತ್ತು ನರೇನ್ ಮಲ್ಲಿಗಾರ್ ಅವರೇ, ವಿನಯ್ ಹಿರೇಮಠ್ ಅವರೇ, ಇತರ ಎಲ್ಲ ಗಣ್ಯರೇ, ನೆರೆದಿರುವಂಥ ಎಲ್ಲ ಕ್ರೀಡಾಪಟುಗಳೇ, ಕ್ರೀಡಾಭಿಮಾನಿಗಳೇ, ಅಧಿಕಾರಿ ಬಂಧುಗಳೇ, ಶಿಕ್ಷಕಿ ಬಂಧು ಭಗಿನಿಯರೇ, ಮಾಧ್ಯಮ ಸ್ನೇಹಿತರೆ, ನನಗೆ ಭಾಳ ಸಂತೋಷ ಆಗ್ತಾ ಇದೆ ಇಂಥ ಕ್ರೀಡಾಕೂಟವನ್ನು ನಡೆಸಿ ಮತ್ತು ಭಾಗವಹಿಸೋದು. ಇದಕ್ಕೆ ನಾವು ಮೊದಲನೇದಾಗಿ ಕೃತಜ್ಞತೆ ಮತ್ತು ಅಭಿನಂದನೆ ಸಲ್ಲಿಸಬೇಕಾಗಿರೋದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಚಿಂತನೆಯ ಫಲವಾಗಿ ಸಂಸದರು ಇಂಥ ಒಂದು ಯೋಜನೆಯ ನೇತೃತ್ವವನ್ನು ವಹಿಸಿಕೊಂಡು ಪ್ರತಿಯೊಂದು ನಿಮ್ಮ ಕ್ಷೇತ್ರದ ತಾಲೂಕಾ ಮತ್ತು ವಿಭಾಗ ಮಟ್ಟದಲ್ಲಿ ಈ ಥರ ಕ್ರೀಡೆಯನ್ನು ಮಾಡಿ ಜಿಲ್ಲಾ ಮಟ್ಟದಲ್ಲಿ ಅದನ್ನು ತೆಗೆದುಕೊಂಡು ಹೋಗಬೇಕು ಅಂತ ಒಂದು ಯೋಜನೆಯನ್ನು ಸಿದ್ಧಪಡಿಸಿ ಯಾವ್ಯಾವ ಕ್ರೀಡೆಗಳನ್ನು ಯಾವ್ಯಾವ ರೀತಿಯಲ್ಲಿ ಮಾಡಿಸ್ಬೇಕು ಅಂತ ಹೇಳಿ ಡೈರೆಕ್ಷನ್ಸನ್ನು ಕೊಟ್ಟು ರಾಜ್ಯದ ಕ್ರೀಡಾ ಇಲಾಖೆಗೆ ಮತ್ತು ಶಿಕ್ಷಣ ಇಲಾಖೆಗೆ ಕೂಡ ಡೈರೆಕ್ಷನ್ಸನ್ನೆಲ್ಲ ಕೊಟ್ಟು ನಮಗೂ ಕೂಡ ಮಾರ್ಗದರ್ಶನವನ್ನು ಮಾಡಿ ಇವತ್ತು ಇಂಥ ಒಂದು ಕ್ರೀಡೆ ಆಯೋಜನೆ ಆಗಿದೆ. ಸಾಮಾನ್ಯವಾಗಿ ನಾವು ರಾಜಕಾರಣಿಗಳೆಲ್ಲ ಏನಪ್ಪ ಅಂತಂದ್ರೆ ನಮ್ದೇನು ಕೆಲಸ ಅಂತಂದ್ರೆ ಯಾವ್ದಾರ ಕೆಲಸಕ್ಕೆ ಗುದ್ಲಿ ಹಾಕೋದು, ಯಾವ್ದಾರ ಕೆಲಸ ಮುಗಿದು ಕತ್ರಿ ಹಾಕೋದು, ಇಷ್ಟಕ್ಕೆ ಸೀಮಿತವಾಗಿ ಬಿಟ್ಟಿತ್ತು. ಗುದ್ಲಿ ಹಾಕೋದು, ಕತ್ರಿ ಹಾಕೋದು, ಯಾಕಪ್ಪ ನಮ್ಗೆ ಎಷ್ಟು ಖುಷಿಯಾಗೈತೆ ನೋಡೋಣ ಅನ್ಸುತ್ತೆ. ಅಂದ್ರೆ ಅಡಿಗಲ್ಲು ಮತ್ತು ಉದ್ಘಾಟನೆ ನಾವು ಇದು ನಾವು ಮಾಡ್ತೀವಿ. ಆದರೆ ಅದು ಅಭಿವೃದ್ಧಿಯ ಸಲುವಾಗಿ ನಾವು ಮಾಡುವಂಥ ಕೆಲಸ. ಆದರೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಆಗಬೇಕು. ಮಾನವ ಸಂಪನ್ಮೂಲ ಅಭಿವೃದ್ಧಿ ಆಗಬೇಕಾದ್ರೆ ಶಾಲೆಯಲ್ಲಿ ಪ್ರತಿಭೆಗಳನ್ನು ಗುರುತಿಸಬೇಕು. ಆ ಪ್ರತಿಭೆಗಳಿಗೆ ತಕ್ಕ ಹಾಗೆ ಅವರಿಗೆ ತರಬೇತಿಯನ್ನು ಕೊಡಬೇಕು. ದೈಹಿಕ ಮತ್ತು ಮಾನಸಿಕವಾಗಿ ಸದೃಢತೆಯನ್ನು ಮಕ್ಕಳಲ್ಲಿ ನಾವು ತರಬೇಕು. ವೆಲ್ತ್ ಈಸ್ ಲಾಸ್ಟ್, ನಥಿಂಗ್ ಈಸ್ ಲಾಸ್ಟ್. ಹೆಲ್ತ್ ಈಸ್ ಲಾಸ್ಟ್, ಸಮಥಿಂಗ್ ಈಸ್ ಲಾಸ್ಟ್. ಕ್ಯಾರೆಕ್ಟರ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ ನಾವು ಸಣ್ಣದಿರ್ತನೂ ಕೂಡ ಹೇಳ್ತಾರೆ. ಅದು ಇವತ್ತಿಗೂ ಕೂಡ ಸರ್ವಕಾಲಿಕ ಸತ್ಯ. ಒಂದು ವ್ಯಕ್ತಿತ್ವ ಬೆಳಿಬೇಕಾದ್ರೆ ಕ್ರೀಡೆಯು ಕೂಡ ಅದರಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತದೆ. ನಮಗೆ ವಿದ್ಯೆಯಿಂದ, ಶಿಕ್ಷಣದಿಂದ, ಜ್ಞಾನದಿಂದ,
ಸಾಕಷ್ಟು ತಿಳುವಳಿಕೆ ಬಂದರೂ ಕೂಡ ಅದನ್ನ ನಾವು ಸಣ್ಣ ವಯಸ್ಸಿನಲ್ಲಿ ಕಾರ್ಯಗತ ಮಾಡೋದು ಎಲ್ಲಿ? ಉದಾಹರಣೆಗೆ ಈಗ ಕ್ರೀಡೆಯಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಎಲ್ಲ ರಂಗದಲ್ಲೂ ಕೂಡ ಇರ್ತದೆ. ನಾನು ಮುಂದೆ ಬರಬೇಕು, ಸ್ಪರ್ಧೆ ಮಾಡಿ ನಾನು ಮುಂದೆ ಬರಬೇಕು ಅಂದ್ರೆ ಕಠಿಣ ಪರಿಶ್ರಮವನ್ನ ಮಾಡಿ ಮುಂದೆ ಬರಬೇಕು. ಇದು ನಮ್ಮ ನೀತಿಯ ಪಾಠದಲ್ಲೂ ಇದೆ. ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ಆದ್ರೆ ಆ ಕಾಯಕವೇ ಕೈಲಾಸ ಸಣ್ಣ ವಯಸ್ಸಿನಲ್ಲಿ ನಾವು ತೋರಿಸುವಂತಹದ್ದು ಕ್ರೀಡೆಯನ್ನ ಶ್ರದ್ಧೆಯಿಂದ ನಾವು ಕಲಿತು ಅದನ್ನ ಪ್ರಾಕ್ಟೀಸ್ ಮಾಡಿ ಕಷ್ಟಪಟ್ಟು ಅದನ್ನು ಆಡಿದ್ರೆ ಅದರಲ್ಲಿ ಯಶಸ್ಸನ್ನು ಕಾಣ್ತೇವೆ. ಯಶಸ್ಸು ಕಾಣುವಂತ ಮೊದಲನೆಯ ಅನುಭವ ಮಕ್ಕಳಿಗೆ ಕ್ರೀಡೆಯಲ್ಲೇ ಗೊತ್ತಾಗುತ್ತೆ. ನಾವು ಕಠಿಣ ಪರಿಶ್ರಮ ಮಾಡಿದ್ರೆ ಯಶಸ್ಸು ಸಿಗ್ತದೆ ಅಂತ. ನಾನು ಮೊನ್ನೆ ಹಾವೇರಿಯಲ್ಲಿ ಎಲ್ಲ ಕಡೆ ನೋಡಿದೆ. ಅದನ್ನು ವಿಶೇಷವಾಗಿ ಹೆಣ್ಣು ಮಕ್ಕಳು ನಾನು ನೋಡಿದೆ. ಪಾಪ ಅವ್ರು ನೋಡಕ್ಕೆ ಇಷ್ಟು ಸಿಂಪಲ್ ಆಗಿ ಪಾಪ ಆ ರೀತಿಯಲ್ಲಿ ಅವರು ಬೆಳೆದು ಬಂದಿದ್ರು. ಆದರೆ ಕ್ರೀಡಾಂಗಣಕ್ಕೆ ಒಳಗೆ ಹೋದ ಕೂಡಲೇ ಸಿಂಹಗಳಾಗ್ತಿದ್ರು. ಕಬಡ್ಡಿ ಆಡಬೇಕಾದ್ರೆ ಅವರು ಬೀಳೋದಕ್ಕೆ ಹಿಂದೆ ಮುಂದೆ ನೋಡಿದಿರುವಂಥದ್ದು. ಅದನ್ನು ನೋಡಿದಾಗ ಹೆಂಗೆ ಕ್ರೀಡೆ ಪಾಠ ಕಲಿಸ್ತದೆ ಅನ್ನೋದು ನಮ್ಗೆ ಅರ್ಥ ಆಗ್ತದೆ. ಎರಡನೇದಾಗಿ ಕೇವಲ ಗೆಲ್ಲೋದಲ್ಲ, ಜೀವನದಲ್ಲಿ ಗೆಲ್ಲೋದು ಬಹಳ ಮುಖ್ಯ. ಆದರೆ ಜೀವನದಲ್ಲಿ ಸೋಲೋದನ್ನು ಕಲಿಬೇಕು. ಸೋಲುವ ಅನುಭವ ಇದ್ದಾಗ ಜೀವನದ ಸಮತೋಲನವನ್ನ ನಾವು ಕಾಪಾಡ್ಕೊಳ್ಳೋಕೆ ಸಾಧ್ಯ. ಯಶಸ್ಸು ಸಿಕ್ಕಾಗ ಎಷ್ಟು ಸಂತೋಷವಾಗಿರ್ತದೋ ಅಷ್ಟೇ ಸೋತಾಗಲೂ ಕೂಡ ಧೈರ್ಯವಾಗಿರ್ಬೇಕು. ಅದಕ್ಕೆ ಸ್ವಾಮಿ ವಿವೇಕಾನಂದ ಒಂದು ಮಾತನ್ನು ಹೇಳಿದ್ದಾರೆ, we have to be big hearted in our victory and bold hearted in our defeat. ಅಂದ್ರೆ ಗೆದ್ದಾಗ ನಮ್ಗೆ ಬಹಳ ದೊಡ್ಡ ಮನಸ್ಸಿರ್ಬೇಕು. ಗೆದ್ದಾಗ ಸೋತವ್ರನ್ನ ಹೀಯಾಳಿಸುವಂಥದ್ದಲ್ಲ. ಗೆದ್ದಾಗ ದೊಡ್ಡ ಮನಸ್ಸಿರ್ಬೇಕು, ಸೋತಾಗ ಗಟ್ಟಿ ಮನಸ್ಸಿರ್ಬೇಕು. ಇದು ಕ್ರೀಡೆ ಕಲಿಸ್ತದೆ. ಇನ್ನು ಮೂರನೇದು ಕ್ರೀಡಾ ಮನೋಭಾವನೆ ಅಂತಂದ್ರೆ ಏನು? ಸೋಲು ಗೆಲುವು ಇದ್ದೇ ಇರ್ತದೆ. ಆದರೆ ಗೆಲ್ಲುವ ಸಲುವಾಗಿ ನಾವು ಅನ್ಯ ಮಾರ್ಗವನ್ನು ಹಿಡಿಯದೆ ನ್ಯಾಯದ ಮಾರ್ಗದಲ್ಲಿ ಗೆಲ್ಲಬೇಕು.